ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡು ದೇಶಕ್ಕೆ ಕೊಡುಗೆ ನೀಡುವ ವ್ಯಕ್ತಿಗಳಾಗಬೇಕು ಎಂದು ಚಳ್ಳಕೆರೆ ಹೊರವಲಯದ ನರಹರಿನಗರದ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ವೈ ರಾಜಾರಾಮ್ ಗುರುಗಳು ತಿಳಿಸಿದರು. ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ಹಾಗೂ ನಾಗಸಿಂಹಾದ್ರಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನರಹರಿನಗರದ ಶ್ರೀ ನರಹರಿಯೇಶ್ವರ ದೇವಸ್ಥಾನ ಆವರಣದಲ್ಲಿ ಆಯೋಜಿಸಿದ್ದ 2024-25ನೇ ಸಾಲಿನ SSLC ಮತ್ತು PUC ಪರೀಕ್ಷೆಯಲ್ಲಿ 95%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಕಾಲುವೆಹಳ್ಳಿ ಶತಾಯುಷಿ ಸೂಲ್ಗಿತ್ತಿ ತಳಕಿನ ತಿಮ್ಮಕ್ಕ ಇವರ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿದರು. ಸೇವೆಯಿಂದ ಜೀವನಕ್ಕೆ ಸಾರ್ಥಕವಾಗಿ ಸಿಗುತ್ತದೆ. ಆದರೂ ಉತ್ತಮ ಚಿಂತನೆಗಳನ್ನು ಆಲೋಚನೆ ಹಾಗೂ ಅನುಷ್ಠಾನದಿಂದ ಸಮರ್ಥ ರಾಷ್ಟ್ರವನ್ನು ನಿರ್ಮಿಸಬಹುದು ಎಂದು ಕಿವಿಮಾತು ಹೇಳಿದರು. ವಾಣಿಜ್ಯೋದ್ಯಮಿಗಳಾದ ಸುಧಾಕರ್ GJ ಸತ್ಯನಾರಾಯಣ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ BC ವೆಂಕಟೇಶ್ ಮೂರ್ತಿ, ದೇವರಾಜ್ ರೆಡ್ಡಿ, ರಾಜೇಶ್ವರಿ, ರಾಜಾರಾಮ್, ಏಳುಕೋಟಿ, ರಾಮಚಂದ್ರಪ್ಪ, ಮಲ್ಲಿಕಾರ್ಜುನಪ್ಪ, ಮಾರುತಿ, ಯತೀಶ್, M ಸಿದ್ದಾಪುರ್, ಮೋಹಿನಿ, ರಾಘವೇಂದ್ರ, ರವಿಕುಮಾರ್, ಸರಸ್ವತಿ, ಗೋವಿಂದರಾಜು, ಗೀತಾ, ಭಕ್ತವಾತ್ಸಲ್ಯ, ಪ್ರೇಮಲೀಲಾ, ಬಸವರಾಜ್, ರೇವಣಸಿದ್ದಪ್ಪ, ಪಾಲಕ್ಕ, ತಿಮ್ಮಯ್ಯ, ಬೋರಣ್ಣ, ಮಂಜುಳಾ, ವೈಭವ್, ಸುಹಾಸ್, ಐಶ್ವರ್ಯ, ಮೌನ ಸೇರಿದಂತೆ ಸದ್ಭಕ್ತರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಇತರರು ಇದ್ದರು.